ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಬೆಳ್ತಂಗಡಿಯ ಸಂಭೊಳ್ಳೆ ಅನ್ನೋ ಒಂದು ಗ್ರಾಮದ ಸಮೀಪ ನಡೆದಂಥ ದುರಂತ ಸುಮಂತ್ ಸಾವಿನ ಹಿಂದೆ ಏನು ಕಾರಣ ಇರ್ಬೋದು ಅಂತ ಬೆನ್ನತ್ತು ಹೊರಟಾಗ ಆರಂಭದಲ್ಲಿ ಬರ್ತಕ್ಕಂಥ ಪಾತ್ರಗಳು ಅಂದರೆ ಆತನ ಸ್ಕೂಲ್ ಫ್ರೆಂಡ್ಸ್ಗಳು ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಮುಂಜಾನೆ ಬೆಳಗ್ಗೆ ಎದ್ದು ಧನು ಪೂಜೆ ಹೋಗ್ತಕ್ಕಂಥ ಸಮಯ ಕಾಯ್ತಾ ಇದ್ದಂಥ ಫ್ರೆಂಡ್ಸ್. ಇವತ್ತು ನನ್ನ ಜೊತೆಗೆ ಮನ್ವಿತ್ ಅನ್ನೋನು ಇದ್ದಾನೆ. ಅನೇಕ ಪ್ರಶ್ನೆಗಳನ್ನು ಕೇಳೋದಿದೆ ಮನ್ವಿತ್ನ. ಎಷ್ಟು ವರ್ಷದಿಂದ ನೀವು ಫ್ರೆಂಡ್ಸ್, ನೀನು ಸುಮಂತ್? 1ನೇ ಕ್ಲಾಸಿಂದ ಫ್ರೆಂಡ್. 1ನೇ ಕ್ಲಾಸಿಂದನೂ ನೀವು ಜೊತೆಗೆ ಓದಿದ್ದ? ಈಗ ಎಷ್ಟನೇ ಕ್ಲಾಸ್ ನೀವು? 9th. ಓಕೆ. ನೀನು ಅವನು ಜೊತೆಗೆ ಕೂತ್ಕೊಳ್ಳೋದ? ಪ್ಲೇಸ್ ಚೇಂಜ್ ಆಗ್ತಿರುತ್ತೆ, ಬಟ್ ಅದೇ ಒಂದೇ ಕ್ಲಾಸು. ಹೋಗುವಾಗಲ ಜೊತೆಗೆ ಸ್ಕೂಲಿಗೆ ಹೋಗೋದು, ಬರುವಾಗೂ ಜೊತೆಗೆ ಸ್ಕೂಲಿಗೆ ಹೋಗೋದು. ಅವ್ರ ಮನೆಯಿಂದ ಎಷ್ಟು ದೂರ ಆಗುತ್ತೆ ಸ್ಕೂಲು? ಮನೆಯಿಂದ 2-3 ಕಿಲೋಮೀಟರ್. 2-3 ಕಿಲೋಮೀಟ್ರ್. ನಿಮ್ಮ ಮನೆಯಿಂದ ಅಷ್ಟೇ. ಜೊತೆ ಹೋಗ್ಬೇಕಾದ್ರೆ ಸೈಕಲಲ್ಲೇ ಹೋಗೋದು. ಈ ಧನು ಪೂಜೆ ನೀವು ಎಷ್ಟು ವರ್ಷದಿಂದ ಹೋಗ್ತಾ ಇರೋದು ಧನು ಪೂಜೆಗೆ? ಈ ವರ್ಷ ಅಷ್ಟೇ ನೀವೆಲ್ಲ ಫ್ರೆಂಡ್ಸ್ಗಳೆಲ್ಲ ಸೇರಿ ಹೋಗ್ಬೇಕು ಅಂತ ಹೋಗ್ತಾ ಇರೋದು? ಓಕೆ. ಎಷ್ಟು ಸರಿ ಹೋದ್ರಿ ಈ ವರ್ಷ? ಅವ ಬಂದದ್ದು 2 ಸಲ, ನಾನೊಂದು 4-5 ಸಲ ಹೋಗಿರ್ತೀನಿ. ಓ, ಅಂದ್ರೆ ಸುಮಂತ್ ಬಂದಿದ್ದು 2 ಸರಿ. 2 ಸರಿ ಬಂದಾಗಲೂ ಕೂಡ ಏನಾದ್ರು ಹೇಳಿದ್ನ? ಆ ಬರೋ ದಾರಿಲಿ ಏನಾದ್ರು ನನಗೆ ಮನೆಯಿಂದ ಬರಬೇಕಾದ್ರೆ ನೀವು ಸೈಕಲ್ಲಿಗೆ ಕಾಯ್ತಾ ಇದ್ರಲ್ವಾ? ನೀವು ಪ್ರತಿ ಸರಿನೂ ಧನು ಪೂಜೆ ಬರ್ಬೇಕಾದ್ರೆ ಎಷ್ಟು ಗಂಟೆ ಓಡ್ತಾ ಇದ್ದಿದ್ದು? ಬೆಳಗ್ಗೆ 4:15. ಬೆಳಗ್ಗೆ 4:15 ಮನೆ ಬಿಡ್ತಾ ಇದ್ದಿದ್ದು? ಅವು ಫೋನ್ ಮಾಡ್ತಿದ್ದ ಮನೆಯಿಂದ? ಬೆಳಗ್ಗೆ ಮುನ್ನೊಮ್ಮೆ ಮಾಡಿದ್ದ, ನಾ ಮಾಡಿದ್ದ ಅವನಿಗೆ ಬೆಳಗ್ಗೆ ಎದ್ದಿದ್ದೆ ಅಂತ. ಮತ್ತೆ ಮೊನ್ನೆ ಇದಾಯ್ತಲ್ಲ, ಅವತ್ತು ನಾನು ಮಾಡಲಿಲ್ಲ, ನನಗೆ ಮರ್ತೋದದ್ದು. ಅಂದರೆ ಅಮಾಸರದಲ್ಲೆಲ್ಲ ಎದ್ಕೊಂಡು ಹೋದದ್ದು. ಮುಂಚೆ 2 ಸರಿ ಒಂದು ಧನು ಪೂಜೆಗೆ ಬಂದಾಗಲೂ ನೀವು ಫೋನ್ ಮಾಡ್ತಿದ್ದೆ? ಇಲ್ಲ, ಮನೆಯಿಂದನೇ ಫೋನ್ ಮಾಡ್ತಿದ್ದೆ, ನಾನು ಬರ್ತಾ ಇದ್ದೀನಿ ಅಲ್ಲಿ, ನೀನು ಅಲ್ಲಿ ಹೊರಗೆ ಬಾ ಅಂತ. ಈ ಸರಿ ಮರ್ತಿದ್ದ ನೀನು? ಅಮಾಸರ ಎದ್ದದ್ದು ಲೇಟ್ ಆಗಿ ಅಂತ ಫೋನ್ ಮಾಡೋದು ಮರ್ತೆ. ಮನೆ ಹೋಗಿದ್ದೆ ಅಲ್ಲಿಗೆ? ಅಲ್ಲಿ ಒಂದು ಭಟ್ರಿದ್ದು ಮಣ್ಣು ಉಂಟಲ್ಲ, ಅಲ್ಲಿ ತನಕ ಹೋಗಿದ್ದೆ. ಅದೇ ಅಲ್ಲಿ ವೆಯ್ಟ್ ಮಾಡಿದೆ ಹೋಗಿ. ಅಲ್ಲಿ ಸೈಕಲ್ ನಿಲ್ಸಿರ್ತಾನಲ್ವಾ, ಅಲ್ಲಿ ಹೋಗಿ ವೆಯ್ಟ್ ಮಾಡಿದೆ. ಎಷ್ಟೊತ್ತು ವೆಯ್ಟ್ ಮಾಡಿದೆ? ಅದು 10-15 ನಿಮಿಷ ವೆಯ್ಟ್ ಮಾಡಿ ಅಷ್ಟೇ. ಫೋನು ತಗೊಂಡೋಗಿರಲಿಲ್ಲ? ಇಲ್ಲ. ನೀವು ಪ್ರತಿ ಸರಿ ಫೋನ್ ಮಾಡೋದಾದ್ರೂ ಇಲ್ಲೇ ಮನೆಯಿಂದನೇ ಫೋನ್ ಮಾಡೋದು? ಓಕೆ. ಒಂದು 15 ನಿಮಿಷ ವೆಯ್ಟ್ ಮಾಡಿ ನೀನು ಒಬ್ಬನೇ ಹೋಗಿದ್ದ? ಮತ್ತೆ 2 ಜನ ಇದ್ದಾರೆ. ನಿಮ್ಮಿಬ್ಬರು ಫ್ರೆಂಡ್ಸು? ಅವ್ರ ಹೆಸರೇನು? ಧನುಷ್ ಮತ್ತೆ ಕಾರ್ತಿಕ್. ಧನುಷ್ ಮತ್ತೆ ಕಾರ್ತಿಕ್. ತನುಷ್, ಕಾರ್ತಿಕ್, ನೀನು ಮನ್ವಿತ್ತು. ನೀವು 3 ಜನ ಬೆಸ್ಟ್ ಫ್ರೆಂಡ್ಸ್? ಇಲ್ಲ, ಅವರು ಬೇರೆ ಶಾಲೆ. ಅವ್ರು ಬೇರೆ ಸ್ಕೂಲಾ? ಬೇರೆ ಸ್ಕೂಲ್. ಅವರು ಸೈಕಲ್ ನಮ್ಮೊಟ್ಟಿಗೆ ಬಂದದ್ದು ಅವರಿಬ್ಬರು ಸೈಕಲಲ್ಲಿ. ನಿಂದು ಸೈಕಲ್ ಇದೆಯಾ? ನೀನು ಸೈಕಲ್ ತಗೊಂಡೆ ಹೋಗಿದ್ದೆ ಅಲ್ಲಿ? ನೀನು ಅವ್ರ ಮನೆ ಹತ್ರ ಹೋದಾಗ ಅಲ್ಲಿ ಸೈಕಲ್ ವೆಯ್ಟ್ ಮಾಡ್ತಾ ಇದ್ದಲ್ಲ, ಎಷ್ಟು ಗಂಟೆ ಹೋಗ? ಅಲ್ಲಿಗೆ ಒಂದು 4:20 ಆಗಿರ್ಬೋದು. ಅಲ್ಲಿಗೆ 4:20. ಯಾರನ್ನಾದ್ರೂ ನೋಡ್ದ ಅಲ್ಲಿ? ಯಾರಾದ್ರೂ ಆ ಥರ ಯಾರು ಕಾಣಿಸ್ಲಿಲ್ಲ ಅಲ್ಲಿ ಮನೆ ಹತ್ರ? ನಾವು ಮಾತ್ರ 3 ಜನ. ನೀವು 3 ಜನನೇ? ಒಳಗೆ ಆ ಕಡೆ ಕೆಲಸ ಮಾಡೋರು, ಅಲ್ಲಿ ಯಾರೋ ಮಲ್ಕೊಂಡ್ರು ಅಥವಾ ಓಡಾಡೋರು ಆ ಥರದ್ದು ಯಾರನ್ನೂ ಗಮನಿಸ್ಲಿಲ್ಲ? ಯಾರಿಲ್ಲ. ಅದಾದ್ಮೇಲೆ ನೀವು ಡೈರೆಕ್ಟ್ ಎಲ್ಲಿಗೆ ಬಂದ್ರಿ? ದೇವಸ್ಥಾನಕ್ಕೆ ಹೋದ್ವಿ. ಸೀದಾ ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದ್ರಿ? ದೇವಸ್ಥಾನಕ್ಕೆ ಬಂದ್ಮೇಲೂ ಬರ್ತಾನೆ ಅಂತ ವೆಯ್ಟ್ ಮಾಡ್ತಾ ಇದ್ರ ಏನಾದ್ರು? ಇಲ್ಲ, ಮಲಗಿರ್ಬೋದು ಮನೆಯಲ್ಲಿ. ಅಂದರೆ ಬೆಳಗ್ಗೆಲ್ಲ ಎದ್ದಿರ್ಲಿಕ್ಕಿಲ್ಲ ಅಂತ ನಾವು ಅಲ್ಲಿಗೆ ಹೋಗಿ ಮನೆಗೆ ಬಂದು ಕಾಲ್ ಮಾಡಿದ್ದೆ, ಯಾಕೆ ಬರಲಿಲ್ಲ ಅಂತ. ಸುಮಂತ್ ಆ ಥರ ಆಗ್ತಿತ್ತ ಯಾವಾಗಾದ್ರೂ? ಅವನು ಬರ್ತೀನಿ ಅಂತ ಹೇಳಿ ಬರ್ದೆ ಮಲ್ಕೊಂಡಿರೋದು ಆ ಥರ ಯಾವಾಗ ಆಗಿಲ್ಲ? ಇಲ್ಲ, ಅದೇ ಹೌದಾ? ಟೋಟಲ್ ಈ ಸರಿ ಡಿಸೆಂಬರಿಂದ ಒಂದು 3 ಸರಿ ಜೊತೆ ಹೋಗಿದ್ದೀರಲ್ಲ? 2 ಸಲ ಹೋಗಿದೆ, 3ನೇ ಸಲ ಬರಲಿಲ್ಲ. ಅದು 3 ಸರಿ ಅಂದರೆ ಪ್ರತಿ ವಾರ ಇರುತ್ತಾ ಅದು? ಹೆಂಗೆ ಅದು? ಡಿಸೆಂಬರ್ 14ರಿಂದ ಜನವರಿ 14 ತನಕ. ಓಕೆ. ಅದರಲ್ಲಿ ವಾರ ಬಿಟ್ಟು ಹೋಗ್ತಿದ್ದದ್ದು. ವಾರಕ್ಕೊಂದ್ಸರಿ ಅಲ್ಲಿ ಪೂಜೆ ಇರುತ್ತೆ? ಅಲ್ಲ, ಯಾವಾಗಲೂ ಇರ್ತದೆ. ನಾವು ಹೋಗ್ತಿದ್ದದ್ದು ಒಮ್ಮೊಮ್ಮೆ. ಓಕೆ. ಅಂದರೆ ಡಿಸೆಂಬರ್ 14ರಿಂದ ಜನವರಿ 14ರವರೆಗೂ, ಸಂಕ್ರಾಂತಿವರೆಗೂ ಇರುತ್ತೆ. ಸಂಕ್ರಾಂತಿ ಹತ್ತತ್ರ 12, 14, 13ವರೆಗೂ ಇರುತ್ತೆ ಈ ಥರ. ನಿಮಗೆ ಮಾತಾಡ್ಕೊಂಡು ಹೋಗ್ತಿದ್ದ ನೀವು ಮಾತಾಡ್ಕೊಂಡು ಹೋಗ್ತಾ ಇದ್ದಿದ್ದು? ಇವತ್ತು ಹೋಗೋಣ ಅಂತ ಅನ್ಕೊಂಡ್ರೆ ಪ್ಲಾನ್ ಮಾಡಿ ಹೋಗ್ತಾ ಇದ್ರಿ? ಅವತ್ತೇನು ವಿಶೇಷ? ಅವತ್ತು ಹೋಗೋಣ ಅಂತ ಮಾತಾಡ್ಕೊಂಡಿದ್ನಿ? ಅದು ಲಾಸ್ಟ್ ಅಲ್ಲ, ಅದು ಲಾಸ್ಟ್. ಓ, ಅದೇ ಲಾಸ್ಟ್ ಡೇ. ಹಂಗಾಗಿ ಇವತ್ತು ಹೋಗೋಣ ಚೆನ್ನಾಗಿರುತ್ತೆ ಅಂತ. ಏನಿರುತ್ತೆ ಅಲ್ಲಿ? ಅಲ್ಲಿ ಪೂಜೆ ಇರುತ್ತೆ, ಮತ್ತೆ ಫಲಹಾರ ಇರುತ್ತೆ.
ಹೋಗಿ ಎಷ್ಟೊತ್ತು ಇರ್ತಿದ್ರಿ ಅಲ್ಲಿ? ಅಲ್ಲಿ 5:30ಗೆ ಪೂಜೆ ಆಗುತ್ತೆ, ಹ್ಮ್ ಮತ್ತೆ 6 ಗಂಟೆಗೆ ಅಲ್ಲಿಂದ ಬರುದು. ಆ ಕಡೆಯಿಂದ ಬರ್ತಾ 6 ಗಂಟೆ. ಹಾ. ಪ್ರತಿ ಸರಿನೂ ಜೊತೆಗೆ ಹೋಗ್ತಿದ್ರು, ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ದೆ, ಜೊತೆಗೆ ಹೋಗ್ತಿದ್ರಿ ಮತ್ತೆ ಬರ್ತಿದ್ರಿ. ಯಾವತ್ತು ಅವನು ಅಲ್ಲಿ ಮನೆಯಿಂದ ಬರಬೇಕಾದ್ರೆ ನಡ್ಕೊಂಡು ಬಂದಿದ್ದು, ಒಬ್ಬನೇ ಬಂದಿದ್ದು ನೀನು ಕೇಳಿಲ್ಲ ಯಾವಾಗಲೂ? ಒಬ್ಬನೇ ಬರ್ತೀಯ ಅಷ್ಟೊತ್ತಿಗೆ ಎದ್ದು ಅಂತ ಆ ಥರ ಯಾವತ್ತೂ ಕೇಳಿಲ್ಲ? ಕೇಳಿದ್ದೀನಿ ಒಬ್ಬನೇ ಬರೋದಾ ಅಂತ. ಹ್ಮ್ ಒಬ್ಬನೇ ಬರೋದು ಅಂತ ಹೇಳಿದ್ರು. ಭಯ ಆಗಲ್ಲ ಅಂತ ಹೇಳಿದ್ದು. ಭಯ ಅಷ್ಟೇನಾಗಲ್ಲ ಅಂತ ಹೇಳಿದ. ಹೌದಾ? ಭಯ ಅಷ್ಟೇನಾಗಲ್ಲ ಅಂತ ಹೇಳಿದ. ನಾನು ಹೇಗೆ ನಡ್ಕೊಂಬರ್ತೀನಿ ಅಂತ ಏನಾರು ಆ ಥರ ಹೇಳ್ತಿದ್ನ? ಇಲ್ಲ ಬರ್ಬೇಕಾದ್ರಲ್ಲೊಂದು ಕೆರೆ ಇದೆ ಆ ಥರದ್ದು ಏನೂ ಡಿಸ್ಕಸ್ ಮಾಡಿಲ್ಲ? ನಿಮಗೆ ಗೊತ್ತಲ್ಲ, ನೀನು ಮನೆಗೆಲ್ಲ ಹೋಗಿದೆಯಲ್ಲ, ನೋಡಿದ್ಯಲ್ಲ ಕೆರೆ. ನೀವು ಅವರು ಯಾವಾಗಾದ್ರೂ ಆ ಥರ ಕೆರೆ ಕಡೆ ಹೋಗಿದ್ದುಂಟಾ? ಇಲ್ಲ ಇಲ್ಲ ಅವ್ರ ತೋಟಕ್ಕೆ ಹೋದಾಗ, ಮನೆಗೆ ಹೋದಾಗ? ಇಲ್ಲ, 8ನಲ್ಲಿ ಒಮ್ಮೆದ್ರು ಹೋಗ್ತಿದ್ದೆ. ಅಂದರೆ ಅಲ್ಲಿಂದಾನೆ, ಆ ರೋಡಿಂದಾನೆ ಪ್ರಾಜೆಕ್ಟ್ ಎಲ್ಲ ಮಾಡ್ಲಿಕ್ಕೆ ಹೋಗ್ತಿದ್ದೆ ಅವ್ರ ಮನೆಗೆ. ಆ ದಾರಿಲಿ ನೀವು ಹೋಗ್ತಿದ್ರಿ, ಆಟ ಆಡ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಏನಾದ್ರು ಆ ಕಡೆ ಬಂದಿದ್ದುಂಟಾ? ಇಲ್ಲ, ಆಟ ಆಡ್ಲಿಕ್ಕೆಲ್ಲ ಅಂತ ಹೋಗ್ಲಿಲ್ಲ. ಅಲ್ಲೆಲ್ಲ ತೋಟಕ್ಕೆ ಅಲ್ಲಿಗೆಲ್ಲ ಹೋಗ್ತಿರ್ಲಿಲ್ಲ? ಇಲ್ಲ. ನಿನಗೇನು ಭಯ ಆಗಲ್ಲ ಅವ್ರ ಮನೆಗೆಲ್ಲ ಹೋಗ್ಲಿಕ್ಕೆ? ಒಳಗೆ ಕತ್ಲಲ್ಲಿ ಯಾವತ್ತು ಹೋಗಿದ್ಯಾ? ಹೋಗಿಲ್ವಾ? ಹೋಗ್ಲಿಲ್ಲ. ಧನು ಪೂಜೆ ಮುಗಿಸ್ಕೊಂಡ್ರಿ ನೀವು, ಅದಾದ್ಮೇಲೆ ಬರಲೇ ಇಲ್ಲ. ಅದಾದ್ಮೇಲೆ ನೀನೇ ಫೋನ್ ಮಾಡಿ ಹೇಳಿದ್ದ ಅವ್ರ ನಾನು ಅಮ್ಮನಿಗೆ? ಮನೆಗೆ ಬಂದು ಫೋನ್ ಮಾಡಿದೆ ಅವರ ತಂದೆಗೆ. ಅವರ ಅಮ್ಮ ತೆಗೆದು ಹೇಳಿದ್ರು. ನಾನು ಹೇಳಿದೆ ಸುಮಂತ್ ಯಾಕೆ ಇವತ್ತು ಬರಲಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವ ಬಂದಿದ್ದಾನೆ ಅಂತ ಹೇಳಿದ್ರು. ಮತ್ತೆ ಅಣ್ಣ ಹೇಳಿದೆ ಬರಲಿಲ್ಲ ಅಂತ. ಮತ್ತೆ ಅವರ ಅಣ್ಣ ಹೇಳಿದ್ರು ಬಾ ಹುಡ್ಕೊಂಡು, ಇಲ್ಲ ಅಂತ ಹೇಳಿದ್ರು. ಮತ್ತೆ ಹುಡುಕ್ಲಿಕ್ಕೆ ಅಂತ ಹೋದದ್ದು. ಓಕೆ, ಅವ್ರು ಹೇಳಿದ್ಮೇಲೆ ನೀವು ಹೋಗಿರೋದು. ನಿನಗೂ ಗೊತ್ತಿರಲಿಲ್ಲ ಅವ್ನು ಮನೇಲೇ ಇದ್ದಾನೆ ಅಂತ ನೀವು ಅಂದ್ಕೊಂಡಿದ್ದೀರ? ಓಕೆ ಓಕೆ. ಮನೆಗೆ ನೀವು ಆಮೇಲೆ ಯಾರ್ಯಾರು ಹುಡುಕ್ಲಿಕ್ಕೆ ಹೋಗಿದ್ದು? ಅಲ್ಲ, ನಾನು ಫಸ್ಟ್ ನಾನು ಹೋಗಿದ್ದೆ. ಮತ್ತೆ ಅಪ್ಪ ನಾನು ಬರ್ಲಿಕ್ಕೆ ಹೇಳಿದ್ರು. ಮತ್ತೆ ಅಪ್ಪ ಮತ್ತೆ ನಾವು ಹುಡುಕ್ಲಿಕ್ಕೆ ಅಂತ ಹೋದದ್ದು. ನಿಮ್ಮ ಫ್ರೆಂಡ್ಸ್ ಅವರಿಬ್ರು ಬರ್ಲಿಲ್ವಾ? ಬಂದಿದ್ರು. ಬೇರೆ ಸ್ಕೂಲ್ ಫ್ರೆಂಡ್ಸ್ ಅವರು ಮತ್ತೆ ಬಂದದ್ದು. ಅವರೆಲ್ಲ ಶಾಲೆಗೆಲ್ಲ ರೆಡಿ ಆಗಿದ್ರು ಹೋಗ್ಲಿಕ್ಕೆ ಅಂತ. ಮತ್ತೆ ಶಾಲೆಗೆ ಹೋಗಿದ್ರು. ನಿಮ್ಮ ಕ್ಲಾಸ್ಮೇಟ್ಸ್ಗಳು? ಅವ್ರಿಗೂ 2 ಜನ ಬಂದಿದ್ರು. ಸುಮಂತ್ ಫ್ರೆಂಡ್ಸ್ಗಳು ಅವರು ಬಂದಿದ್ರ? ಓಕೆ. ಅಲ್ಲಿ ಸ್ಕೂಲಲ್ಲಿ ನೀವು ಯಾರ್ಯಾರು ಜಾಸ್ತಿ ಯಾವಾಗಲೂ ಜೊತೆಗಿರೋದು, ಆಟ ಆಡೋದು ಎಲ್ಲ ಯಾರ್ಯಾರು? ಅದೇ ನಾನು, ಸುಮಂತ್, ವೈಶಾಖ್, ನಿಶಾಂತ್. ಎಷ್ಟು ಜನ ಇದ್ರು ಹುಡುಗರು ನೀವು ಕ್ಲಾಸಲ್ಲಿ? 9th ಕ್ಲಾಸಲ್ಲಿ ಹುಡುಗರು ಒಂದು ಅಂದಾಜು? ಒಂದು 18. ಈಗ ಒಟ್ಟಿಗೆ ಮಾಡಿದ್ದಾರೆ, AB ಇತ್ತು. ಓಕೆ ಓಕೆ. ಈಗ ಒಂದೇ ಸೆಕ್ಷನ್. ಎಷ್ಟು ಹುಡುಗರು ಇದ್ದೀರಿ ಟೋಟಲ್? ಆಗಿ 74 ಇದ್ದಾರೆ. 74. ಅದರಲ್ಲಿ ಹುಡುಗರು ಕಮ್ಮಿ ಇದ್ದೀರಾ? ಹುಡುಗರು ಇದ್ದಾರೆ. ಒಂದು 30 ಜನ ಇರ್ಬೋದಾ? 30-40 ಇರ್ಬೋದು. 40 ಜನ ಇರ್ಬೋದು. ಅದರಲ್ಲಿ ನೀವು ಜಾಸ್ತಿ ಕ್ಲೋಸ್ ಆಗಿ ಆಟ ಆಡೋದು ಅಂದ್ರೆ ನೀವೇ. ಕ್ಲಾಸಿಗೆ ಯಾರು ಲೀಡ್ರು? ಆ ಥರ ಏನೋ ಲೀಡ್ರು ಥರ ಮಾಡಿದಾರ ಅಥವಾ ಯಾರು ತುಂಬ ಚೆನ್ನಾಗಿ ಓದೋದು ಯಾರು? ಈಗ ನಾನು ಲೀಡರ್. ನೀನೇ ಲೀಡ್ರಾ? ಓಕೆ ಓಕೆ. ಅವನು ಚೆನ್ನಾಗಿ ಓದ್ತಾನ ಸುಮಂತ್? ಇದು ಪ್ರಾಜೆಕ್ಟ್ ನೀನು ಮಾಡಿರ್ಲಿಲ್ವಾ? ಇಲ್ಲ, ನಾವು ಮಾಡಲಿಲ್ಲ. ಅದು ಅವನಿಗೆ ಮಾತ್ರ, ಅವನ ಇಂಟ್ರೆಸ್ಟ್ ಎಲ್ಲ ನೋಡಿ ತುಂಬಾ ಮಾಡ್ತಿದ್ದ ಆಗಿದ್ದೆಲ್ಲ. ಮೊದ್ಲಿಂದ ಅವನು ಮಾಡ್ತಿದ್ನ? ಆ ಥರದ್ದೆಲ್ಲ ಇಂಟ್ರೆಸ್ಟ್ ಎಲ್ಲ ಇತ್ತಲ್ಲ ಅವನಿಗೆ ಆ ಥರ. ನಿಮಗೆ ಬೇಜಾರಿತ್ತ ಅವನು ಆ ಥರ ಎಲ್ಲ ಚೆನ್ನಾಗೆಲ್ಲ ಪ್ರಾಜೆಕ್ಟ್ ಮಾಡ್ತಾನೆ ಅಂತ? ಆ ಥರದ್ದು ಕೋಪ ಬೇಜಾರು ಏನಿಲ್ಲ? ನಾನು ಅದ್ರ ಕೇಳ್ತಿದ್ದೆ ಯಾವಾಗ ಹೋಗುದು ಅಂದ್ರೆ, ನಂಗೆ ಕೂಡ ಖುಷಿ ಇತ್ತು ಹೋಗುದು. ಹೇಳ್ತಿದ್ದ ಈ ಮನದಲ್ಲಿ ಎಲ್ಲ ಹೋಗ್ಲಿಕ್ಕೆ ಉಂಟ ಅಂತ. ಎಲ್ಲ ಶಾಲೆಯಲ್ಲೆಲ್ಲ ಕರೆದು ಹಿಡಿದು ಕೇಳ್ತಿದ್ರು ಅವನ ಹತ್ರ, ಯಾವಾಗ ಹೋಗ್ಲಿಕ್ಕೆ ಹಾಗೆಲ್ಲ ಕೇಳ್ತಿದ್ರು. ಎಷ್ಟು ದಿನ ಮುಂಚೆ ಗೊತ್ತಾಗಿದ್ದು ಅವನು ಇದಕ್ಕೆ ಹೋಗ್ತಾನೆ ಅಂತ, ಬೇರೆ ರಾಜ್ಯಕ್ಕೆ ಹೋಗ್ತಾನೆ, ಫ್ಲೈಟಲ್ಲಿ ಹೋಗ್ತಿದ್ದಾನೆ ಅಂತ? ಡಿಸೆಂಬರಲ್ಲೇ ಗೊತ್ತಿತ್ತಾ ಎಲ್ರಿಗೂ? ಎಲ್ಲಿಗ ಪುತ್ತೂರು ವಿವೇಕಾನಂದ ಸ್ಕೂಲ್ಗೆ ಓದಿದ್ದ. ಅಲ್ಲಿ ಸೆಲೆಕ್ಟ್ ಆಗಿ ಅಲ್ಲಿ ಪ್ರೈಸ್ ಎಲ್ಲ ಬಂತು. ಹಾಗೆ ಮತ್ತೆ ಅಲ್ಲಿ ಗುಜರಾತಿಗೆ ಅಲ್ಲಿ ಸೆಲೆಕ್ಟ್ ಆಗಿ ಹಾಗೆ ಹೋಗ್ಲಿಕ್ಕೆ. ನೀವೇನು ಆ ವಿಷಯವಾಗಿ ಏನು ಕಿಂಡಲ್ ಮಾಡೋದು ಫ್ರೆಂಡ್ಸ್ಗಳು, ಫ್ಲೈಟಲ್ಲಿ ಹೋಗ್ತಿದ್ಯಾ ಹಾಗೆ ಹೀಗೆ ಅಂತ ಆ ಥರದ್ದೇನು ಮಾಡಿಲ್ಲ ಯಾವತ್ತು? ಯಾರು ಮಾಡಲಿಲ್ಲ. ಅವನ್ನ ಬೇರೆ ಹೇಟರ್ಸ್ಗಳು ಅಂತ ಯಾರು ಇಲ್ಲ? ಎಲ್ಲ ಕ್ಲೋಸ್ ಫ್ರೆಂಡ್ಸೇ? ತುಂಬ ಎಲ್ಲರ ಜೊತೆಗೂ ಚೆನ್ನಾಗಿದ್ನ? ಎಲ್ಲರೂ ಚೆನ್ನಾಗಿದ್ದ. ಈ ವಿಷಯವಾಗಿ ಯಾವತ್ತು ಬೇರೆಯವ್ರಿಗೆ ಯಾರಿಗಾರು ಹೊಟ್ಟೆ ಕಿಚ್ಚಿತ್ತ ಅವ್ನು ಹೋಗ್ತೇನೆ ಅಂತ, ಅಥವಾ ಬೇರೆಯವ್ರಿಗೆ ಏನಾರು ಕೊಡ್ಬೇಕಿತ್ತ? ಆ ಥರದ್ದು ಏನು ಇಲ್ಲ, ಅವನೇ ಓನಾಗಿ ಸೆಲೆಕ್ಟ್ ಆಗಿದ್ದ? ಟೀಚರ್ಸ್ಗಳು ತುಂಬ ಸಪೋರ್ಟ್ ಮಾಡ್ತಿದ್ರು. ಓಕೆ ಓಕೆ. ನಿನಗೆ ಆ ಥರ ಯಾವತ್ತಾದ್ರೂ ಅನಿಸಿದ್ಯಾ ನೀವು ಸುಮಂತನ ಕಂಡ್ರೆ ಈ ಥರದವ್ರಿಗೆ ಆಗಲ್ಲ ಹಾಗೆ ಹೀಗೆ ಅಂತ? ಆ ಥರ ಎಲ್ಲರಿಗೂ ಖುಷಿ ಇತ್ತು ಹೋಗುದಂದ್ರೆ.
ಓಕೆ ಓಕೆ. ಯಾವತ್ತು ಹೋಗ್ಬೇಕಾಗಿತ್ತು? ಅವ್ನು ಡೇಟ್ ಫಿಕ್ಸ್ ಆಗಿರಲಿಲ್ಲ. ಇತ್ತು ಫೆಬ್ರವರಿ 4-5 ಅಂದ್ರೆ ಅಲ್ಲಿ 1 ವಾರ ಇತ್ತು ಅವನು ಎಲ್ಲ. ಅವತ್ತೆಲ್ಲರೂ ಬಂದಿದ್ರ ಸ್ಕೂಲಿಂದ ಎಲ್ಲರೂ? ಅಲ್ಲಿ ಬಾಡಿ ಸಿಕ್ಕಾಗ ಅಲ್ಲಿಗೆ ಆ ಜಾಗಕ್ಕೆ? ಅದು ಶಾಲೆ ಇತ್ತಲ್ಲ, ಎಲ್ಲ ಶಾಲೆಗೆ ಹೋಗಿದ್ರು, ಗೊತ್ತಾಗ್ಲಿಲ್ಲ ಅವ್ರಿಗೆ. ಮತ್ತೆ ಮಧ್ಯಾಹ್ನ ಮೇಲೆ ರಜೆ ಕೊಟ್ಟದ್ದು. ಮಧ್ಯಾಹ್ನ ಸ್ಕೂಲ್ ರಜೆ ಕೊಟ್ರ? ಓಕೆ ಓಕೆ ಓಕೆ. ಅದಾದ್ಮೇಲೆ ಅಲ್ಲಿ ಇದು ಮಣ್ಣು ಮಾಡೋವರೆಗೂ ಅಲ್ಲಿ ಹೋಗಿದ್ದೆ ನೀನು ಅಲ್ಲಿಗೂ? ನಾನು ಹೋಗಿದ್ದೀನಿ. ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಬಂದಿದ್ರು? ಕೆಲವು ಜನ ಬಂದಿದ್ರು. ಆ ಥರ ನೀವು ಅವನೇನಾದ್ರು ನಾನು ಆ ಹುಡುಗಿ ಇಷ್ಟಪಡೋದು ಈ ಥರ ಆ ಥರದ್ದೆಲ್ಲ ಏನು ಮಾತಾಡ್ಕೊತಿರ್ಲಿಲ್ಲ ನೀವು? ಇರ್ಲಿಲ್ಲ. ತರಲೆ ತಮಾಷೆ ಆ ಥರದ್ದು ಇಲ್ಲ ಅವನಿಗೆ? ತಮಾಷೆ ಅಂದ್ರೆ ಈಗ ಕಾಮಿಡಿ ಎಲ್ಲ ಮಾಡ್ತಿದ್ವಿ. ಈ ಹುಡುಗಿ ಹಾಗೆಲ್ಲ ಏನಿರ್ಲಿಲ್ಲ. ಆ ಥರ ಏನು ಕಿಂಡಲ್ ಮಾಡೋದು, ಹುಡುಗರಿಗೆ ಚೇಷ್ಟೆ ಮಾಡೋದು ಇಲ್ಲ ಆ ಥರದ್ದೆಲ್ಲ ಮಾಡ್ತಿರ್ಲಿಲ್ಲ? ಆ ಥರ ಹುಡುಗನೂ ಅಲ್ಲ ಅವನು, ಅಲ್ಲ. ತುಂಬ ಒಳ್ಳೆ ಹುಡುಗ ಆಗಿದ್ದ. ಆಮೇಲೆ ಬೆಳಗ್ಗೆ ನೀನು 6 ಗಂಟೆಗೆ ಅವ್ರ ಅಮ್ಮಂಗೆ ಫೋನ್ ಮಾಡಿದೆ. ಅದಾದ್ಮೇಲೆ ಹುಡುಕ್ಲಿಕ್ಕೆ ಅಂತ ಬಂದರು. ನೀವೆಲ್ಲ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಮೊದಲು ಯಾರಿಗೆ ಡೌಟ್ ಬಂದಿದ್ದು ಅಲ್ಲಿ? ಮೊದಲು ಬಾವಿ ಹತ್ರ ನೀನಿದ್ದೆ ಅವಾಗ? ಹೋಗಿದ್ದೆ. ಹೊರೆಯಾರು ಅಲ್ಲಿ ಜನರಿಗೆಲ್ಲ ರಕ್ತ ಕಾಣ್ತಲ್ಲ, ಹಾಗೆ ಅಲ್ಲೆಲ್ಲ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾರಿದ್ರು ಅಲ್ಲಿ ಆ ಬಾವಿ ಹತ್ರ? ಬಾವಿ ಹತ್ರ ಯಾರು ಇದ್ರು, ತುಂಬಾ ಜನ. ಓಕೆ ಓಕೆ ಓಕೆ. ತುಂಬ ಬೇಜಾರಾಗುತ್ತಾ ಸುಮಂತ್ ಇಲ್ಲದೆ ಇರೋದು? ಈಗೆಲ್ಲ ನೆನಪಾಗ್ತದೆ, ಶಾಲೆಯಲ್ಲಿ ಒಟ್ಟಿಗೆ ಹೋಗ್ತಿದ್ವಲ್ಲ. ನಿನ್ನೂ ಕರೆದಿದ್ರ ಪೊಲೀಸ್ನವರು? ಕರೆದಿದ್ರ? ಏನು ಕೇಳಿದ್ರು ನಿನಗೆ? ಅದೇ ಎಷ್ಟು ಗಂಟೆಗೆಲ್ಲ ಹೋಗಿದ್ದೀರಿ, ಮತ್ತೆ ಯಾರಾದ್ರೂ ದುಶ್ಮನ್ ಆಗಿ ಎಲ್ಲ ಯಾರಾದ್ರೂ ಇದ್ದಾರ ನೀವು ಕೇಳಿದ್ರಲ್ಲ, ಹಾಗೆ ನೀವು. ಎಷ್ಟೊತ್ತು ಮಾತಾಡ್ಸಿದ್ರು ಪೊಲೀಸ್ನವರು? ಅವರು ಮೊನ್ನೆಲ್ಲ ಒಂದು ದಿನ ಅಲ್ಲಿ ಇದ್ವಿ. ಎಲ್ಲಿ? ಬೆಳ್ತಂಗಡಿ ಲಾಯ್ಲಲ್ಲಿ ಅಲ್ಲಿಗೆ, ಮತ್ತೆ ಮನೆಗೆ ಬರ್ತಿದ್ರು. ಓಹೋ ಓಕೆ ಓಕೆ. ಮನೆಗೂ ಬಂದು ಕೇಳಿದ್ರ? ನೀನು ಪೊಲೀಸ್ನವ್ರಿಗೆಲ್ಲ ಹೇಳಿದೆ ಈ ಥರ ಆಗಿತ್ತು ಈ ಥರ ಅಂತ? ಮನ್ವಿತ, ಈಗ ನಾವು ಎಲ್ಲರೂ ಫ್ರೆಂಡ್ಸ್ಗಳೆಲ್ಲ ಹೆಂಗೆ ಮಾಡ್ತೀವಿ ಅಂದರೆ ಮನೆದು ಕೂಡ ಏನಾದ್ರು ಹಂಚ್ಕೊಳ್ತಾ ಇರ್ತೀವಿ. ನಮ್ಮ ಮನೇಲಿ ಹಿಂಗಿದೆ, ನಮ್ಮ ಮನೇಲಿ ಈ ಥರ ಇದೆ, ನಮ್ಮ ಮನೇಲಿ ಆ ಥರ ಜಗಳ ಆದರೆ, ಕಷ್ಟ ಸುಖ, ಅಪ್ಪಾಜಿ ಅಮ್ಮ ಏನಾದ್ರು ಜಗಳ ಆಡಿದ್ರೆ ಏನಾದ್ರು ಒಂದು ಹೇಳ್ಕೊತಾ ಇರ್ತೀವಿ. ನಿಮಗೆ ನಿನ್ನ ಹತ್ರ ತುಂಬ ಕ್ಲೋಸ್ ಅಲ್ಲ ಸುಮಂತ್, ಆ ಥರದ್ದು ಮನೆ ವಿಷಯಗಳೇನಾದ್ರು ಹಂಚ್ಕೊಂಡಿದ್ನ? ಇಲ್ಲ, ಮನೆ ವಿಷಯ ಏನು ಹೇಳ್ತಾ ಇರಲಿಲ್ಲ ನನ್ನ ಹತ್ರ. ಏನಿಲ್ಲ. ಅಪ್ಪಾಜಿ ಅಮ್ಮ ಗಲಾಟೆ ಅಥವಾ ಪಕ್ಕದ ಮನೆಯವ್ರ ಜೊತೆ ಗಲಾಟೆ ಆ ಥರದ್ದು ಏನಿಲ್ಲ ಅಂತ ಹೇಳ್ತಾ ಇರಲಿಲ್ಲ. ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ಸರಿ ಇಲ್ಲ ಜನ, ಈ ಜನ ಆ ಥರದ್ದು ಏನಾದರೂ? ಏನಿಲ್ಲ. ಆ ಥರ ಏನು ಕ್ಲೋಸ್ ವಿಷಯಗಳನ್ನೆಲ್ಲ ನೀವು ಹಂಚ್ಕೊತಾ ಇರಲಿಲ್ಲ? ನೀನು ಹಂಚ್ಕೊತಾ ಇರಲಿಲ್ಲ? ನಾನಾದ್ರೂ ಹಂಚ್ಕೊಂಡಿದ್ದೆ ಅಕ್ಕಪಕ್ಕದೆಲ್ಲ, ಆದ ಘಟನೆ ಎಲ್ಲ. ಅವಾದ್ರೂ ಎಂತ ಹೇಳ್ತಿರ್ಲಿಲ್ಲ. ಆ ಥರದ್ದು ಏನೋ ನೋವು ಪಾವು ಅವನ್ನೇನೋ ಹಂಚ್ಕೊಳ್ತಾ ಇರಲಿಲ್ಲ ಅವನು? ಏನೋ ಬೇಜಾರಾದರೂ ಏನೋ ಹೇಳ್ತಿರ್ಲಿಲ್ಲ? ಏನು ಬೇಜಾರಾದರೂ ನಿನ್ನ ಹತ್ರ ಹೇಳ್ತಾ ಇರಲಿಲ್ಲ? ಆ ಜಾಗ ಒಂದು ಸ್ವಲ್ಪ ಭಯ ಆಗುತ್ತೆ ನನಗೆ ಅಲ್ಲಿ ಮನೆ ಮಾಡಿರೋದು ಅಂತ ಆ ಥರ ಏನಾರು ಹೇಳ್ತಿದ್ನ? ಇಲ್ಲ, ಆ ಥರ ಏನು ಹೇಳ್ತಿರ್ಲಿಲ್ಲ. ಯಾರು ಜಾಸ್ತಿ ಅಟ್ಯಾಚ್ಮೆಂಟ್ ಅವನಿಗೆ ಮನೆಯಲ್ಲಿ? ಮನೆಯಲ್ಲಿ ಅವನು ಯಾರು ಇಷ್ಟ ತುಂಬ ಪಡೋದು? ಅಣ್ಣ, ಅಪ್ಪ, ಅಮ್ಮ ಎಲ್ಲರಾಗಿರ್ಬೋದು, ಗೊತ್ತಿಲ್ಲ. ನಿನ್ನ ಹತ್ರ ಏನು ಹೇಳಿಲ್ಲ ನನಗೆ ಮಮ್ಮಿ ತುಂಬ ಇಷ್ಟ, ಅಪ್ಪಾಜಿ ತುಂಬ ಇಷ್ಟ, ಅಣ್ಣ ತುಂಬ ಇಷ್ಟ ಆ ಥರ ಏನು ಹೇಳಿಲ್ಲ. ಒಂದು ಕ್ಷಣನೂ ಬಿಟ್ಟಿರಲ್ಲ ನೋಡಿ, ಯಾವಾಗಲೂ ಫೋನ್ ಮಾಡ್ತಿರ್ತಾರೆ ತಕ್ಷಣಕ್ಕೆ. ಅವ್ರ ಅಮ್ಮ ಯಾವಾಗಲೂ ಭಾಳ ಇದು ನೀನು ಹಂಗೆ ಹೇಳ್ದಾಗ ಬಂದಿಲ್ಲ ಅಂದಾಗ ಅವ್ರ ಅಮ್ಮನ ರಿಯಾಕ್ಷನ್ ಹೆಂಗಿತ್ತು? ಅವರು ಮತ್ತೆ ಇಲ್ಲಿ ಹುಡುಕಿ ಹೇಳ್ತೇವೆ ಅಂತ ಮತ್ತೊಮ್ಮೆ ಕಾಲ್ ಮಾಡಿದೆ, ಮಾಡುವಾಗ ಅಳ್ತಿದ್ರು ಅವರು. ಮತ್ತೆ ಅಲ್ಲಿಗೆ ಹೋಗುವಾಗ ಕೂಗ್ತಿದ್ರು. ಹೌದಾ? ನೀನು 6 ಗಂಟೆಗೆ ನೀನು ಫೋನ್ ಮಾಡ್ದಲ್ಲ, ಬಂದಿಲ್ಲ ಅಂದಾಗ ಅವ್ರಮ್ಮ ಏನು ತುಂಬ ಶಾಕ್ ಆದ್ರ? ಬೊಬ್ಬೆ ಹಾಕಿದ್ರು, ಸುಮಂತ್ ಬರಲಿಲ್ಲ ಅಂತ ಅವರ ಅಣ್ಣನ ಹತ್ರ ಎಲ್ಲ ಹೇಳಿದರು. ಆಮೇಲೆ ಮತ್ತೆ ಅವರ ಅಣ್ಣ ಹೇಳಿದ್ರು ನನ್ನ ಹತ್ರ, ಬಾ ಅಲ್ಲಿ ಸ್ವಲ್ಪ ಹುಡುಕೋಣ ಇಲ್ಲವಾ ಅಂತ ಹೇಳಿದ್ರು. ಮತ್ತೆ ಹೋದಾಗ ಕೂಗ್ತಿದ್ರು ಅಲ್ಲಿ ಬರುವಾಗ. ಕೂಗ್ತಿದ್ರು ಅಂದ್ರೆ ಸಿಕ್ಕಿತ್ತಾಗಲ? ಇನ್ನೂ ಸಿಕ್ಕಿರಲಿಲ್ಲ? ಸಿಕ್ಕಿರ್ಲಿಲ್ಲ. ತುಂಬಾ ಇಲ್ಲಿ ಫುಲ್ಲು ಇದು ತೋಟ ಎಲ್ಲ ಹುಡುಕಿ ಅವಾಗ ಕೂಡ ಕೂಗ್ತಾ ಇದ್ರು ಅವರು.
ಹ್ಞೂ 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 ಅವ್ರ ಅಪ್ಪಾಜಿ ಜೊತೆ ಚೆನ್ನಾಗಿದ್ದ ಅವನು. ಹಾಂ. ಹ್ಞೂ ಹ್ಞೂ ಅಣ್ಣನ ಜೊತೆಗೂ ಚೆನ್ನಾಗಿದ್ದಾನೆ. ಅವ್ರ ಮಾವ ಒಬ್ಬರು ಬಂದಿದಾರಲ್ಲ, ಅವ್ರ ಬಗ್ಗೆನೂ ಏನಾರು ಹೇಳಿದಾನೆ ನಿಮ್ಮ ಹತ್ರ? ಇಲ್ಲ, ಏನಿಲ್ಲ. ಅವ್ರ ಮನೇಲಿ ಇನ್ನೊಬ್ರು ಮಾವ ಬರ್ತಿರ್ತಾರೆ, ಅಡಿಕೆ ಕೆಲಸಕ್ಕೆಲ್ಲ ಬರ್ತಿರ್ತಾರಲ್ಲ, ಅವ್ರ ಬಗ್ಗೆ ಏನೂ ಹೇಳಿಲ್ಲ? ಇಲ್ಲ, ಏನಿಲ್ಲ. ಹ್ಞೂ 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 ನಿಮ್ಮ ಟೀಚರ್ ಇಡೀ ಕ್ಲಾಸಲ್ಲಿ ನಿಂತ್ಕೊಂಡು ಹೇಳಿದ್ರಾ ಹಿಂಗೆ ಸೆಲೆಕ್ಟ್ ಆಗಿದ್ದಾನೆ, ಗುಜರಾತಿಗೆ ಹೋಗ್ತಾನೆ ಅಂತ ನಿಮ್ಮೆಲ್ಲರಿದ್ರಿಗೂ ಹೇಳಿದ್ರಾ? ಹ್ಞೂ ಗುಜರಾತಿಗೆ ಇದಕ್ಕಾದರೆ ಹೇಳ್ತಿದ್ದ, ಸೆಲೆಕ್ಟ್ ಇದು ಆಗಿದ್ದಲ್ಲ, ಫಸ್ಟ್ ಆಗಿದೆ ಅಂತ, ಸೆಕೆಂಡ್ ಅದರಲ್ಲಿ ಆಗಿದ್ದ, ಅದಾದರೂ ಅಸೆಂಬ್ಲಿಯಲ್ಲಿ ಹೇಳಿದ್ರು. ಹ್ಞೂ ಗುಜರಾತ್ ಆದರೆ ಎಲ್ಲರಿಗೂ ಗೊತ್ತಿತ್ತು. ಹ್ಞೂ ಹ್ಞೂ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿತ್ತು. ಹಾಂ. ಹ್ಞೂ ನಿಮ್ಮ ಇಡೀ ಸ್ಕೂಲಿಗೆ ಅವನೊಬ್ಬನೇ ಇದೇ ವರ್ಷ ಹೋಗ್ತಾ ಇರೋದು, ಮತ್ತೆ ಯಾವ ವರ್ಷನೂ ಹೋಗಿಲ್ಲ? ಅಲ್ಲಿ ಹೋಗಲಿಲ್ಲ ಈ ವರ್ಷ. ಹ್ಞೂ ಕ್ಲಾಸ್ಮೇಟ್ಸ್ಗಳು 16 ವರ್ಷ 9ನೇ ತರಗತಿ, ಎಷ್ಟು ಚಿಕ್ಕ ಹುಡ್ರನ್ನ ಈ ರೀತಿಯಾಗಿ ನಾವು ಇಂಟ್ರಾಗೇಟ್ ಮಾಡಿ ಅವ್ರ ಮನಸ್ಸನ್ನು ಡಿಸ್ಟರ್ಬ್ ಮಾಡೋ ಉದ್ದೇಶ ನಂದಲ್ಲ. ಬಟ್ ಅನೇಕರು ಕಮೆಂಟ್ಸ್ ಮಾಡಬೇಕಾದ್ರೆ ಕೇಳ್ತಿರ್ತಾರೆ. ಮತ್ತು ಇನ್ನೂ ಹೆಚ್ಚಿನ ಘಟನೆಗಳು ಕೂಡ, ಬಾಲಾಪರಾಧಿಗಳನ್ನು ಕೂಡ ನೋಡಿದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಾಗ ಅನೇಕ ಕುತೂಹಲಗಳನ್ನು, ಒಂದು ಸಮರ್ಥನೆ ಗೊತ್ತಾಗಲಿ, ಒಂದು ಕನ್ಕ್ಲೂಷನ್ ಸಿಗಲಿ ಅಂತ ನಾನು ಎಲ್ಲ ಆ್ಯಂಗಲಲ್ಲೂ ಕೇಳಿದ್ದೀನಿ. ಯಾಕೆಂದರೆ ಅವ್ರ ತಾಯಿ ಆತನ ಜೊತೆ ನಂಟು ಹೇಗಿತ್ತು, ಜೊತೆಗೆ ನೀವು ಫೋನ್ ಮಾಡಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ. ಕೆಲವೊಬ್ಬರು ಹೋಗಿ ಬಂದು ಸುತ್ತಿ ಬಳಸಿ ಅವ್ರ ಫ್ಯಾಮಿಲಿಲೇ ಯಾರೋ ಅನ್ನೋ ಥರ ಆಗಬಾರ್ದು ಅಂತ ಹೇಗೆ ನಂಟಿತ್ತು, ಜೊತೆ ಅವ್ರ ಫ್ಯಾಮಿಲಿಲಿ ಏನಾದರೂ ಜಗಳಗಳಿತ್ತು, ಅಕ್ಕಪಕ್ಕದ ಮನೆಯವ್ರ ಜೊತೆ ಜಗಳ, ಅವೆಲ್ಲವೂ ಕೂಡ ಅದನ್ನು ಕೇಳಿದೆ. ಇನ್ನು ಅದು ಬಿಟ್ಟರೆ ಒಂದು ಕೆರೆ ಬಾವಿ ಇದೆಯಲ್ಲ, ಆ ಜಾಗದಲ್ಲಿ ಮತ್ತೇನಾದರೂ ನೀವು ಆಟ ಆಡಿದ್ರಾ? ಯಾಕೆಂದರೆ ಸುಮಂತ್ ಅಲ್ಲಿ ಹೋಗೇ ಇಲ್ಲ 13 ವರ್ಷದಿಂದ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಹೇಳಿದ್ರು. ಹಾಗಾಗಿ ಒಂದು ಕ್ಲಾರಿಟಿ ತೆಗೆದುಕೊಳ್ಳೋ ಪ್ರಯತ್ನ, ನಿಮಗೆ ಒಂದು ಡಿಸಿಷನ್ ಮೇಕಿಂಗ್ ಅಂತ ಒಂದ್ರು ಬರುತ್ತೆ. ಅಟ್ಲೀಸ್ಟ್ ನಾವು ಇವ್ರನ್ನ ಅಪರಾಧಿಗಳ ಮಾಡ್ಲಿಕ್ಕೆ ಹೋಗ್ತಿಲ್ಲ, ಅಥವಾ ಇವ್ರನ್ನ ಆರೋಪ ಸ್ಥಾನದಲ್ಲೂ ಕೂಡ ನಿಲ್ಲಿಸ್ಲಿಕ್ಕೆ ಹೋಗ್ತಿಲ್ಲ. ಮನ್ವಿತ್ತು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾನೆ ಸುಮಂತನ್ನ. ಇವ್ರ ಪೇರೆಂಟ್ಸ್ಗಳಿಗೆ ಅಥವಾ ಅವ್ನು ಬೆಳೀತಿದ್ದಾನೆ, ಏಳಿಗೆ ಸಹಿಸದೆ ಹಂಗೆ ಯಾರೋ ಮಾಡಿದ್ರು ಅಂತ ಇವ್ರ ಮಕ್ಕಳ ಫ್ರೆಂಡ್ಸ್ಗಳ ಮೇಲೆ ಗೊತ್ತಾಗ್ತಾ ಇಲ್ಲ. ಬಟ್ ಸರಿಯಾದ ತನಿಖೆಯಲ್ಲಿ ಈ ಒಂದು ಕೇಸ್ ಇದೆಯಲ್ಲ, ಅದು ಸಾಗಿದ್ರೆ ನೋಡಿ, ತುಂಬ ಸ್ಮಾಲ್ ಸ್ಟೋರಿ ಇಲ್ಲಿ ಈ ಕೇಸ್ನಲ್ಲಿ, ಸುಮಂತ್ ಒಂದು ಕೇಸ್ನಲ್ಲಿ, ಈ ಕ್ರೈಮ್ ಫೈಲ್ನಲ್ಲಿ ತುಂಬ ಕಡಿಮೆ ಪಾತ್ರಗಳಿದ್ದಾವೆ. ಆ ಕಡಿಮೆ ಪಾತ್ರಗಳನ್ನು ಭೇದಿಸೋಕೆ ಹೋದರೆ ಈ ಕೇಸು ಅಷ್ಟೇ ಕಾಂಪ್ಲಿಕೇಶನ್ಸ್ ಆಗ್ತಾಯಿದೆ. ಹಂಗಾಗಿ ಇದು ಒಂದು ಸ್ವಲ್ಪ ತಡವಾಗ್ತಾ ಇದೆ ಅಂತ ಅನಿಸುತ್ತೆ. ನೋಡೋಣ ಏನೆಲ್ಲ ಆಗಬಹುದು ಅನ್ನೋ ನಿರೀಕ್ಷೆಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.